ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಗರಿಕೆಯ ಉಪಯೋಗವನ್ನು ಆಯುರ್ವೇದದಲ್ಲಿ ಹೇಗೆ ಮಾಡುತ್ತೇವೆ ಎಂದು ನೋಡೋಣ. ಆಯುರ್ವೇದದ ಆಚಾರ್ಯರ ಪ್ರಕಾರ ಗರಿಕೆಗೆ ಏನು ಹೇಳಿದ್ದಾರೆ ಎಂದರೆ, ಪಿತ್ತಶ್ಲೇಷ್ಮ ಹರಾಣಿಚ, ದಾಹ ತೃಷ್ಣ ಅಸ್ತ್ರ ವಿಸರ್ಪ, ರಕ್ತಪಿತ್ತಾಪ ಹಾನಿಚ ಅಂತ ಹೇಳಿದ್ದಾರೆ. ವಿಶೇಷವಾಗಿ ಗರಿಕೆಯನ್ನು ಪಿತ್ತ ಹಾಗೂ ಕಫ ರೋಗಗಳಿಗೆ ಉಪಯೋಗಿಸಲು ಹೇಳಿದ್ದಾರೆ. ಬಿಸಿಲಿನಲ್ಲಿ ಒಣಗಿದ ಗರಿಕೆಯು ಹೇಗೆ ಸ್ವಲ್ಪ ನೀರು ಹಾಕಿದ ನಂತರ ಮರಳಿ ಜೀವಕ್ಕೆ ಬರುತ್ತದೋ, ಹಾಗೆಯೇ ಪಿತ್ತದಲ್ಲಿ ಅಥವಾ ಉಷ್ಣದಲ್ಲಿ ಒಣಗಿದ ದೇಹಕ್ಕೆ ಗರಿಕೆಯ ಉಪಯೋಗವು ಮರಳಿ ಜೀವವನ್ನು ಕೊಡುತ್ತದೆ. ದಾಹ, ದೇಹದ ತಾಪ ಹೆಚ್ಚಾಗುವುದು. ತೃಷ್ಣ, ಡಿಹೈಡ್ರೇಟ್ ಆಗುವುದು ಅಥವಾ ದೇಹದ ನೀರಿನ ಅಂಶ ಕಮ್ಮಿಯಾಗುವುದು. ಇಂಥ ಸಮಸ್ಯೆಗಳಲ್ಲಿಯೂ ಗರಿಕೆಯನ್ನು ಬಳಸುತ್ತೇವೆ. ವಿಸರ್ಪ ಅಂದರೆ ಸರ್ಪಸುತ್ತಿನಲ್ಲಿ ವಿಶೇಷವಾಗಿ ಇದರ ಲೇಪವನ್ನು ಬಳಸುವಂಥದ್ದು. ರಕ್ತಪಿತ್ತ ಅಂದರೆ ದೇಹದ ವಿವಿಧ ರಂಧ್ರಗಳಿಂದ ರಕ್ತಸ್ರಾವ ಉಂಟಾಗುವಂಥದ್ದು. ಇದರಲ್ಲಿ ವಿಶೇಷವಾಗಿ ರಕ್ತಸ್ರಾವವನ್ನು ಕಟ್ಟುಪಡಿಸಲಿಕ್ಕೆ ಗರಿಕೆ ಒಂದು ಮಹದ್ ಔಷಧ ಎಂದೇ ಹೇಳಬಹುದು.